ಗೋಳಗುಮ್ಮಟ. ವಿಜಯಪುರದಲ್ಲಿ ನಮ್ಮ ಮೊದಲ ನಿಲ್ದಾಣ ಗೋಳಗುಮ್ಮಟ. 1656ರಲ್ಲಿ ಕಟ್ಟಿದ ಈ ಸ್ಮಾರಕ ಒಂದು ಮೈಲಿಗಲ್ಲು. ಇದರಲ್ಲಿ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾನ ಗೋರಿ ಇದೆ. ಇದರ ಗುಮ್ಮಟವು ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಗುಮ್ಮಟಗಳಲ್ಲಿ ಒಂದಾಗಿದೆ. ಇಲ್ಲಿ ಪಿಸು ಮಾತಿನಲ್ಲಿ ಆಡಿದ ಮಾತುಗಳು ಕೂಡ ಗೋಳಗುಮ್ಮಟದ ಮೂಲೆ ಮೂಲೆಗಳಲ್ಲಿ ಪ್ರತಿಧ್ವನಿಸುತ್ತದೆ. ಇದು ಶಬ್ದ ತರಂಗಗಳ ಆವಿಷ್ಕಾರಗಳಲ್ಲಿ ಒಂದು ವಿಸ್ಮಯವೇ ಆಗಿದೆ. ಸಂಗೀತ್ ಮಹಲ್. ಮುಂದೆ ನಾವು ಸಂಗೀತಕ್ಕೆ ಮೀಸಲಾದ ಸಂಗೀತ ಮಹಲಿಗೆ ಹೋಗೋಣ. ಈ ಮಹಲ್ ಆದಿಲ್ ಶಾ ವಂಶಸ್ಥರ ಕಾಲದಲ್ಲಿ ಸಂಗೀತಕ್ಕಾಗಿ ಮೀಸಲಾಗಿದ್ದು, ಇದರ ವಿನ್ಯಾಸವು ಶಬ್ದ ತರಂಗಗಳಿಗೆ ಹೆಚ್ಚಿನ ಒತ್ತು ಕೊಟ್ಟಿದೆ. ಇದು ವಿಜಯಪುರ ಜನರು ಸಂಗೀತಕ್ಕೆ ಕೊಟ್ಟಿರುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಗಗನ್ ಮಹಲ್. ಮುಂದೆ ನಾವು ಗಗನ್ ಮಹಲ್ಗೆ ಹೋಗೋಣ. ಇದನ್ನು 1561ರಲ್ಲಿ ರಾಜರ ವಾಸ್ತವ್ಯಕ್ಕೆಂದು ನಿರ್ಮಾಣ ಮಾಡಿದ್ರು. ಈ ಅರಮನೆ ಬಹಳ ಸರಳವಾದರೂ ಕಟ್ಟಡದ ವಾಸ್ತುಶಿಲ್ಪವು ಭಾರತೀಯ ಹಾಗೂ ಇಸ್ಲಾಂ ಕಲೆಯಲ್ಲಿ ನಿರ್ಮಿಸಲಾಗಿದೆ. ಇಬ್ರಾಹಿಂ ರೋಜಾ. ಮುಂದೆ ನಾವು ಇಬ್ರಾಹಿಂ ರೋಜಾ ನೋಡೋಣ. ಇಬ್ರಾಹಿಂ ರೋಜಾ ಒಂದು ದಿವ್ಯ ಸಮಾಧಿ. ಇದನ್ನು ತಾಜ್ ಮಹಲ್ಗೆ ಹೋಲಿಸುತ್ತಾರೆ. ಇದನ್ನು 2ನೇ ಆದಿಲ್ ಶಾ ತನ್ನ ರಾಣಿ ಸವಿ ನೆನಪಿಗಾಗಿ ಕಟ್ಟಿಸಿರುವನು. ಸುಂದರವಾದ ಕೆತ್ತನೆಯ ಕೆಲಸ ಹಾಗೂ ಶಿಲ್ಪ ಕಲೆಗಾಗಿ ಪ್ರಖ್ಯಾತವಾಗಿದೆ, ಹಾಗೂ ಕಮಾನುಗಳು ಮತ್ತು ಮಿನಾರಗಳನ್ನು ಒಳಗೊಂಡಿದೆ. ಇದು ಇಸ್ಲಾಮಿನ ಶಿಲ್ಪಕಲೆಗೆ ದಕ್ಷಿಣ ಭಾರತದಲ್ಲಿ ಒಂದು ಉತ್ತಮ ಉದಾಹರಣೆಯಾಗಿದೆ. ಜಹಾನ್ ಬೇಗಂ ಟಾಂಬ್. ಮುಂದೆ ನಾವು 2ನೇ ಆದಿಲ್ ಶಾನ ಪತ್ನಿ ಜಹಾನ್ ಬೇಗಂ ಸಮಾಧಿಯನ್ನು ವೀಕ್ಷಿಸೋಣ. ಈ ಪವಿತ್ರ ಸ್ಥಳವು ಅಂದಿನ ಕಾಲದ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸುತ್ತದೆ. ಈ ಕಟ್ಟಡದ ಸರಳತೆ ರಾಣಿಯ ಜೀವನ ಹಾಗೂ ಪರಂಪರೆಯನ್ನು ಎತ್ತಿ ತೋರಿಸುತ್ತದೆ. ಕುಮಟಗಿ ಸಮರ್ ಪ್ಯಾಲೇಸ್. ಮುಂದೆ ನಾವು ನಗರದ ಹೊರಭಾಗದಲ್ಲಿರುವ ಸುಡುವ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಕಟ್ಟಿಸಿದ ಕುಮಟಗಿ ಬೇಸಿಗೆ ಅರಮನೆಗೆ ಹೋಗೋಣ. ಇದರ ವಿನ್ಯಾಸವು ರಾಜ ಮನೆತನದ ವಿಭಿನ್ನ ಋತುಗಳಲ್ಲಿ ಜೀವನ ಶೈಲಿಯನ್ನು ತೋರಿಸುತ್ತದೆ. ಬಾರಾ ಕಮಾನ್. ಆದಿಲ್ ಶಾ 2 ಕಾಲದ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ. ಈ ಸುಂದರವಾದ ಅಪೂರ್ಣ ಕಮಾನುಗಳು ಗತಕಾಲದ ಅವಶೇಷಗಳ ಒಂದು ಉತ್ತಮ ಉದಾಹರಣೆಯಾಗಿದೆ. ಜಾಮಿಯಾ ಮಸ್ಜಿದ್. 1ನೇ ಆದಿಲ್ ಶಾರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿಗಳಲ್ಲಿ ಒಂದಾದ ಜಾಮಿಯಾ ಮಸ್ಜಿದ್ನಲ್ಲಿ ಸಾವಿರಾರು ಜನ ಒಂದೇ ಸಾರಿ ಪ್ರಾರ್ಥನೆ ಮಾಡಬಹುದು. ಸುಂದರವಾದ ಕಮಾನುಗಳು ಹಾಗೂ ಮಧ್ಯದಲ್ಲಿ ಗುಮ್ಮಟವುಳ್ಳ ಇದು ಇಸ್ಲಾಮಿನ ಶಿಲ್ಪಕಲೆಯನ್ನ ಎತ್ತಿ ತೋರಿಸುತ್ತದೆ. ಮಾಲಿಕ್ ಎ ಮೈದಾನ್ ಕ್ಯಾನನ್. ಯುದ್ಧ ಭೂಮಿಯ ರಾಜ ಅಥವಾ ಮಾಲಿಕಾ ಎ ಮೈದಾನ್ 1549ರಲ್ಲಿ ಕೆತ್ತಿಸಿದ ಅತಿ ದೊಡ್ಡ ತೋಪಾಗಿದೆ. ಇದು ಆದಿಲ್ ಶಾ ವಂಶಸ್ಥರ ಸೈನ್ಯ ಬಲ ಹಾಗೂ ಯುದ್ಧ ಸಾಮಗ್ರಿಗಳ ಒಂದು ಪಕ್ಷಿನೋಟ. ಶಿವಗಿರಿ. 85 ಅಡಿ ಎತ್ತರದಲ್ಲಿರುವ ಬೃಹದಾಕಾರದ ಶಿವನ ಮೂರ್ತಿಗೆ ಶಿವಗಿರಿ ಪ್ರಸಿದ್ಧವಾಗಿದೆ, ಹಾಗೂ ಇದು ವಿಜಯಪುರದ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಸಹಸ್ರಪಾಣಿ ಜೈನ್ ಟೆಂಪಲ್. ಜೈನರ ಪವಿತ್ರ ಸ್ಥಳವಾದ ಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾದ ಸುಂದರವಾದ ಶಿಲ್ಪ ಕಲೆಗಳಿಂದ ಕೂಡಿದ ಸಹಸ್ರಪಾಣಿ ಮಂದಿರವು ಧಾರ್ಮಿಕ ವೈವಿಧ್ಯತೆಯನ್ನ ಸಾರಿ ಹೇಳುತ್ತದೆ. ಬಸವನ ಬಾಗೇವಾಡಿ. ದಾರ್ಶನಿಕ ಕವಿ, ತತ್ವಜ್ಞಾನಿ, ಲಿಂಗಾಯತ ಧರ್ಮದ ಜನಕ ಜಗಜ್ಯೋತಿ ಬಸವೇಶ್ವರರು ಹುಟ್ಟಿದ ಸ್ಥಳವೇ ಬಸವನ ಬಾಗೇವಾಡಿ. ಈ ಊರಿನ ಸುತ್ತಮುತ್ತಲೂ ಅನೇಕ ಮಂದಿರಗಳು ಲಿಂಗಾಯತ ಧರ್ಮವನ್ನ ಸಾರುತ್ತದೆ, ಹಾಗೂ ಜನರು ಅದನ್ನು ಆಚರಿಸುವರು. ಸಿದ್ದೇಶ್ವರ ಜ್ಞಾನ ಯೋಗಾಶ್ರಮ. ಬುದ್ಧಿವಂತಿಕೆ ಹಾಗೂ ಮನಸ್ಸಿಗೆ ನೆಮ್ಮದಿಯನ್ನು ಅರಸುವವರಿಗೆ ಒಂದು ಒಳ್ಳೆಯ ಶಾಂತಿಯುತವಾದ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಈ ಆಶ್ರಮದಲ್ಲಿ ಸಂತ ಸಿದ್ದೇಶ್ವರ ಸ್ವಾಮಿಗಳ ಬೋಧನೆಯನ್ನ ಪರಿಪಾಲಿಸಲಾಗುತ್ತದೆ. ಸಿದ್ದೇಶ್ವರ ಸ್ವಾಮೀಜಿ ಅವರು ಒಬ್ಬ ಮಹಾನ್ ಜ್ಞಾನಿ, ಯೋಗಿ ಹಾಗೂ ಪೂಜನೀಯ ಧಾರ್ಮಿಕ ನಾಯಕರಾಗಿದ್ದರು. ಅವರ ವಚನಗಳು ಚಿಕ್ಕ ಚಿಕ್ಕವುಗಳು, ಆದರೆ ಬಹಳ ಪ್ರಭಾವಶಾಲಿಯಾಗಿರುತ್ತವೆ. ಈ ವಚನಗಳು ನಮಗೆ ಜೀವನ, ಭಕ್ತಿ, ಆಂತರಿಕ ಶಾಂತಿಯನ್ನು ನೀಡಲು ಬಹಳ ಸರಳವಾದ ಆದರೆ ಶಕ್ತಿಶಾಲಿ ನುಡಿಗಳಲ್ಲಿ ಜನರಿಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸುಲಭವಾಗಿರುತ್ತವೆ. ಆಲಮಟ್ಟಿ ಡ್ಯಾಂ. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾದ ಕರ್ನಾಟಕದ ಬೃಹತ್ ಡ್ಯಾಂಗಳಲ್ಲಿ ಒಂದಾದ ಆಲಮಟ್ಟಿ ಡ್ಯಾಂ ಅಥವಾ ಅಣೆಕಟ್ಟು
ಈ ಅಣೆಕಟ್ಟಿನಿಂದ ಕೇವಲ ನೀರಾವರಿ ಮಾತ್ರವಲ್ಲ, ರೈತರಿಗೆ ವರ್ಷ ಪೂರ್ತಿ ಬೆಳೆಗಳನ್ನು ಬೆಳೆಸಲು ಸಹಾಯವಾಗುತ್ತದೆ. ಆಲಮಟ್ಟಿ ಜಲಾಶಯದಲ್ಲಿ ಸಂಜೆಯ ಹೊತ್ತು ಬೆಳಕು ಹಾಗೂ ಸಂಗೀತದಿಂದ ಕಂಗೊಳಿಸುತ್ತದೆ. ಬಣ್ಣ ಬಣ್ಣದ ಕಾರಂಜಿಗಳು ಸ್ಥಳೀಯ ಹಾಗೂ ಬೇರೆ ಬೇರೆ ಭಾಗದ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಆಕರ್ಷಣೀಯ ಸ್ಥಳವಾಗಿದೆ. ಝಗಮಗಿಸುವ ಬಣ್ಣ ಬಣ್ಣದ ದೀಪಗಳು ನೀರಿನೊಂದಿಗೆ ಸೇರಿದಾಗ, ಜೊತೆಗೆ ಸಂಗೀತವೂ ಕೂಡಿದಾಗ ಆಗುವ ಅನುಭವವೇ ಒಂದು ವಿಸ್ಮಯ. ವಿಜಯಪುರದಲ್ಲಿ ವ್ಯವಸಾಯವು ವಿಜಯಪುರದ ಜನರ ಬೆನ್ನೆಲುಬಾಗಿದೆ. ಹೆಚ್ಚಿನ ಜನರು ವ್ಯವಸಾಯದಿಂದ ತಮ್ಮ ಜೀವನವನ್ನ ಸಾಗಿಸುತ್ತಾರೆ. ವಿಜಯಪುರ ಹಣ್ಣುಗಳ ಬೆಳೆಗೆ ಪ್ರಸಿದ್ಧಿಯಾಗಿದೆ. ಲಿಂಬೆಹಣ್ಣು, ಪೇರಳೆ, ದಾಳಿಂಬೆ, ದ್ರಾಕ್ಷಿ ಪ್ರಮುಖ ಬೆಳೆಗಳು. ಇವುಗಳು ಭಾರತ ಮಾತ್ರವಲ್ಲ, ವಿದೇಶಗಳಿಗೂ ರಫ್ತಾಗುತ್ತವೆ. ವಿಜಯಪುರದ ದಾಳಿಂಬೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆಯುಳ್ಳದ್ದಾಗಿದೆ. ದ್ರಾಕ್ಷಿ ಬೆಳೆ ಕೂಡ ಉತ್ತಮ ಬೆಳವಣಿಗೆ ಕಂಡಿದೆ. ಇಲ್ಲಿನ ರೈತರು ವೈನ್ ತಯಾರಿಕೆಗೆ ಬೇಕಾದ ದ್ರಾಕ್ಷಿಯನ್ನ ಬೆಳೆಯುತ್ತಿದ್ದಾರೆ. ಇಲ್ಲಿ ಹತ್ತಿ, ರಾಗಿ, ಜೋಳ ಮುಂತಾದ ಧಾನ್ಯಗಳನ್ನು ಕೂಡ ಬೆಳೆಯುತ್ತಾರೆ. ಅನಿಯಮಿತ ಮಳೆಯಾದರೂ ನೀರಾವರಿಯ ಹೆಚ್ಚಳದಿಂದಾಗಿ ಬೆಳೆಗಳು ಉತ್ತಮ ಮಾರುಕಟ್ಟೆಗಳಿಗೆ ಪ್ರವೇಶ ಮಾಡುವುದರೊಂದಿಗೆ ಹಾಗೂ ಸರ್ಕಾರದ ಮಾರ್ಗದರ್ಶನ ಹಾಗೂ ಸಹಾಯದಿಂದ ವಿಜಯಪುರದ ಸಾವಿರಾರು ರೈತ ಕುಟುಂಬಗಳು ಜೀವನೋಪಾಯ ಹಾಗೂ ಅಭಿವೃದ್ಧಿಯನ್ನ ಕಾಣುತ್ತಿರುವರು. ವಿಜಯಪುರದ ಜೀವನ ಶೈಲಿ. ವಿಜಯಪುರದಲ್ಲಿ ಜನರು ಸಾಂಪ್ರದಾಯಿಕ ಹಾಗೂ ಆಧುನಿಕ ಜೀವನ ಶೈಲಿಯನ್ನ ಅಳವಡಿಸಿಕೊಂಡಿದ್ದಾರೆ. ವ್ಯವಸಾಯ ಮುಖ್ಯ ಕಸುಬಾದರೂ ಜನರು ಆಟಗಳಲ್ಲಿ ಹಾಗೂ ಸಾಮುದಾಯಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅತಿಥಿ ಸತ್ಕಾರಕ್ಕೆ ಪ್ರಸಿದ್ಧರಾದ ಜನ ತಮ್ಮ ನೆಲ ಜಲ ಸಂಸ್ಕೃತಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಿಸಿಕೊಂಡಿದ್ದಾರೆ. ಇಲ್ಲಿಯ ಜನರ ಜೀವನ ಬಹಳ ಸರಳ, ಜೊತೆಗೆ ಅವರು ಬದಲಾವಣೆಗಳನ್ನ ಅಳವಡಿಸಿಕೊಂಡಿದ್ದಾರೆ. ಜನ ಪುರಾತನ ಹಾಗೂ ಆಧುನಿಕ ಶೈಲಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಸೈಕಲ್ ತುಳಿಯುವುದರ ಮೂಲಕ ಇಲ್ಲಿನ ಜನ ಆರೋಗ್ಯ ಹಾಗೂ ದೇಹದಾರ್ಢ್ಯತೆಗೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ಸೈಕಲ್ ತುಳಿಯುವಿಕೆ ಸ್ಥಳೀಯರು ಹಾಗೂ ಪ್ರವಾಸಿಗರಲ್ಲಿ ಬಹಳ ಜನಪ್ರಿಯವಾಗಿವೆ. ಜನರಲ್ಲಿ ಜಾಗೃತಿ ಹಾಗೂ ದೇಹ ಶಕ್ತಿಯನ್ನ ಹೆಚ್ಚಿಸುತ್ತಿದ್ದಾರೆ. ವೃಕ್ಷೋತ್ಥಾನ, ಮರಗಳ ನೆಡುವಿಕೆ ಇನ್ನೊಂದು ಪ್ರಮುಖವಾದ ಘಟನೆ. ಇದು ಒಂದು ಅನನ್ಯ ಹಾಗೂ ಪ್ರಯಾಸದ ಕೆಲಸ. ನಮ್ಮ ಪರಿಸರವನ್ನು ಉಳಿಸುವುದರೊಂದಿಗೆ ಹಾಗೂ ಬೆಳೆಸುವುದರಿಂದ ಹಸಿರು ಹೆಚ್ಚಾಗಿ ಪರಿಸರ ಸಂರಕ್ಷಿಸುವಲ್ಲಿ ಬಹಳ ಸಹಾಯಕವಾಗುತ್ತದೆ. ವಿಜಯಪುರದ ವ್ಯಂಜನಗಳು ಸ್ವಾದಿಷ್ಟವಾದ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಭಾರತೀಯ ಪದ್ಧತಿಗಳಿಂದ ಕೂಡಿದೆ. ಜೋಳದ ರೊಟ್ಟಿ, ಖಾರವಾದ ಚಟ್ನಿ, ಎಣ್ಣೆ ಬದನೆಕಾಯಿ, ಸೊಪ್ಪಿನ ಸಾರು ಇವುಗಳನ್ನ ಸವಿಯದಿದ್ದರೆ ಯಾತ್ರೆ ಅಪೂರ್ಣವಾಗುತ್ತದೆ. ಹಬ್ಬ ಹರಿದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಂಗೀತ, ನೃತ್ಯ ಹಾಗೂ ಉಡುಗೆ ತೊಡುಗೆಗಳನ್ನು ಕಾಣಬಹುದು.